ಈಗ ಆಲ್ರೆಡಿ ಕೆಲವರು ತಾನು ಕೂಡ ಆಕಾಂಕ್ಷಿ ಅನ್ನೋದನ್ನ ಹೇಳಕ್ ಶುರು ಮಾಡಿದ್ದಾರೆ. ಅದರಲ್ಲಿ ವಿನಯ್ ಕುಲಕರ್ಣಿ ಕೂಡ ಹೌದು. ಪರೋಕ್ಷವಾಗಿ ತಾನು ಸಚಿವಾಕಾಂಕ್ಷಿ ಅಂತೇಳಿ ವಿನಯ್ ಕುಲಕರ್ಣಿ ಹೇಳ್ತಾ ಇದ್ದಾರೆ. ನಾನು 22 ವರ್ಷದಿಂದ ಶಾಸಕನಾಗಿದ್ದೀನಿ. ಕೋರ್ಟ್ನಲ್ಲಿ ನಾವಿಲ್ಲಿ ವಿನಯ್ ಕುಲಕರ್ಣಿ ಅವರು ಒಬ್ರು ಅಂತ ಹೇಳೋಕ್ ಕಾರಣ ಏನು ಅಂತ ಅಂದ್ರೆ, ಮೊನ್ನೆ ಕೋರ್ಟ್ ವಿನಯ್ ಕುಲಕರ್ಣಿ ಅವರ ಜಾಮೀನನ್ನ ರದ್ದು ಮಾಡಿದೆ. ಹೆಚ್ಚು ಕಮ್ಮಿ ಆದ್ರೆ ಈಗ ಮತ್ತೆ ಜೈಲಿಗೆ ಹೋಗ್ಬೇಕಾದಂಥದ್ದು ಅನಿವಾರ್ಯತೆ ಬರುತ್ತೆ. ಆ ಗ್ಯಾಪ್ನಲ್ಲೂ ನಾನು ಮಂತ್ರಿ ಆಗಿದ್ದೆ, ನನಗೂ ಸೀನಿಯಾರಿಟಿ ಇದೆ, ನನಗೂ ಅವಕಾಶ ಸಿಕ್ಕಿದ್ರೆ ನಾನು ಮತ್ತೆ ಮಂತ್ರಿ ಆಗ್ತೀನಿ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ ವಿನಯ್ ಕುಲಕರ್ಣಿ. ಯಾಕೆ ನಾನು 22 ವರ್ಷದಿಂದ ML ಆಗಿದ್ದೀನಿ, ಬಟ್ ನನಗೂ ಆ ಸೀನಿಯರಿಟಿ ಐತಿ. ಲಾಸ್ಟ್ ಟೈಮ್ ಕೂಡ ನಾನು ಮಂತ್ರಿ ಆಗಿದ್ದೆ. ನೋಡ್ರಿ ಇವಾಗ ಏನಾಗುತ್ತೆ, ಕೋರ್ಟಿನ ವಿಚಾರ ಏನಾಗುತ್ತೆ ನೋಡ್ಕೊಂಡು ಅದಕ್ಕೆ ಇದು ಕೊಡ್ತೇನೆ. ಪ್ರಸನ್ನ ನಮಗೆ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ನಮ್ಮ ಜೊತೆಗೆ ದೆಹಲಿಯಿಂದ ಮಾತನಾಡ್ತಾ ಇದ್ದಂತ ಮಹೇಶ್ ಹೇಳ್ತಾ ಇದ್ರು, ಹೌದು ಈ ಸಚಿವಗಿರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಶಫಲ್ ವಿಚಾರವಾಗಿ ಚರ್ಚೆ ಆಗಿದೆ ಅಂತೇಳಿ. ರಾಜ್ಯದಲ್ಲಿರುವಂತ ಸಚಿವರುಗಳಿಗೆ ಈಗ ಆಲ್ರೆಡಿ ಅದರ ವಾಸನೆ ಹೊಡೆಯೋಕೆ ಶುರುವಾಗಿದೆಯಾ? ಯಾಕಂದ್ರೆ 10-15 ಅಂತ ಅವರೇ ಲೆಕ್ಕ ಕೊಡೋಕೆ ಶುರು ಮಾಡಿದ್ದಾರೆ. ಇನ್ನು ವಿನಯ್ ಕುಲಕರ್ಣಿ ಅಂತವರು ಕೂಡ ಈಗ ಲಾಬಿ ಮಾಡೋಕೆ ಶುರು ಮಾಡಿದ್ದಾರೆ ಅಂತ ಅಂದ್ರೆ ಯಾವ ರೀತಿ ಅಂತ ಒಂದು ಸೀರಿಯಸ್ ಡೆವಲಪ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಂಗೆ ಆಗ್ತಾ ಇದೆ ಪ್ರಸನ್ನ? ಮಾಲ್ತೇಶ್, ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಕುಳಿತಂತ ಸಚಿವರಿಗೆ ಒಂದು ಸ್ಪಷ್ಟವಾದಂತ ಚಿತ್ರಣ ಇಲ್ಲ. ಆದ್ರೆ ಹೈಕಮಾಂಡ್ ಯಾವುದೇ ಕ್ಷಣದಲ್ಲೂ ಕೂಡ ತಮ್ಮನ್ನ ಬದಲಾಯಿಸಬಹುದಾ, ಈ ರೀತಿಯ ಒಂದಷ್ಟು ಅನುಮಾನಗಳು ಸಹಜವಾಗಿಯೇ ಕಾಡ್ತಾ ಇದ್ದಾವೆ. ಇದಕ್ಕೆ ಪ್ರಮುಖ ಕಾರಣ ಹೈಕಮಾಂಡ್ ಯಾವ ಸಚಿವರು ಕಾರ್ಯವೈಖರಿ ಹೇಗಿದೆ ಅನ್ನುವಂತ ಸಂಪೂರ್ಣವಾದಂತ ವಿವರಗಳನ್ನ ತೆಗೆದುಕೊಂಡಿದೆ. ಮತ್ತು ಕಳೆದ ಹಲವು ತಿಂಗಳುಗಳಿಂದ ಪಕ್ಷ ನಡೆದುಕೊಳ್ತಾ ಇರುವಂತದ್ದು, ಪಕ್ಷ ಸಂಘಟನೆಯಲ್ಲಿ ಸಚಿವರ ಪಾತ್ರ ಏನು ಅನ್ನುವಂಥದ್ದು, ಮತ್ತು ಹಲವು ವಿಧಾನ ಪರಿಷತ್ ಸದಸ್ಯರು ಕೂಡ ಸಚಿವರ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು, ಇದೆಲ್ಲವೂ ಕೂಡ ಇದೀಗ ಕೌಂಟ್ಗೆ ಬರ್ತಾ ಇದ್ದಾವೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಯಾವ ರೀತಿಯ ಅಭಿಪ್ರಾಯವನ್ನ ಹೈಕಮಾಂಡ್ ನಾಯಕರ ಮುಂದೆ ವ್ಯಕ್ತಪಡಿಸಿದ್ದಾರೆ ಅನ್ನೋದರ ಆಧಾರದ ಮೇಲೆ ಸಚಿವ ಸಂಪುಟ ಪುನರ್ರಚನೆ ವಿಚಾರ ನಿಂತಿದೆ. ಈ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇದ್ದಂತ ಒಲವು ಸರ್ಕಾರ 2.5 ವರ್ಷ ರಚನೆಯಾಗಿ ಆಗ್ಲಿ ಅಂದ್ರೆ 30 ತಿಂಗಳು ಕಂಪ್ಲೀಟ್ ಆದ ಬಳಿಕ ಒಂದು ಸಚಿವ ಸಂಪುಟ ಪುನರ್ರಚನೆ ಮಾಡಿದ್ರೆ ಆಯಾ ಸಚಿವರಿಗೆ ಆಯಾ ಇಲಾಖೆಯಲ್ಲಿ ತಮ್ಮ ತಮ್ಮ ಪ್ರಗತಿ ಪರಿಶೀಲನೆಯನ್ನ ಮಾಡಿಕೊಳ್ಳೋದಕ್ಕೆ ಅಥವಾ ತಾವು ಏನು ಕೊಡುಗೆಗಳನ್ನ ಕೊಟ್ಟಿದ್ದೀವಿ ಅನ್ನೋದನ್ನ ಹೇಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ. ಇಲ್ಲದೆ ಹೋದ್ರೆ ಅದನ್ನ ಕೌಂಟ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ, ಯಾವುದೇ ರೀತಿಯ ಅಕೌಂಟಬಿಲಿಟಿ ಇರೋದಿಲ್ಲ ಅನ್ನುವಂತ ರೀತಿಯ ಅಭಿಪ್ರಾಯವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸಿದ್ರು. ಆದ್ರೆ ಈಗಿನ ಪರಿಸ್ಥಿತಿ ಅದೇ ರೀತಿ ಇದೆಯಾ? ಹೈಕಮಾಂಡ್ ನಾಯಕರಿಗೆ ಈಗ ಇರುವಂತಹ ಮತ್ತು ಒಂದಷ್ಟು ಅಪವಾದಗಳನ್ನ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿರುವಂತಹ ಸಚಿವರನ್ನ ಮುಂದುವರಿಸೋದಕ್ಕೆ ಅದೇ ಮನಸ್ಥಿತಿಯಲ್ಲಿ ಇದೆಯಾ ಅನ್ನುವಂಥದ್ದು ಬಹುತೇಕ ಇವತ್ತು ಸಂಜೆ ವೇಳೆಗೆ ಸ್ಪಷ್ಟವಾದಂತಹ ಚಿತ್ರಣ ಸಿಗಬಹುದು. ಇವತ್ತು ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸುದೀರ್ಘವಾದಂತಹ ಚರ್ಚೆಯನ್ನ ನಡೆಸಿದ್ದಾರೆ. ಅದರಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಮಾತುಕತೆಗಳಾಗಿವೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಅದನ್ನ ಆಧರಿಸಿ ಹೇಳೋದಾದ್ರೆ ಕನಿಷ್ಠ 6ರಿಂದ 7 ಮಂದಿ ಸಚಿವರಿಗೆ ಕೋಕ್ ಕೊಡುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಅಂದ್ರೆ ಹೊಸ ಒಂದು ಸಚಿವ ಸಂಪುಟ ಪುನರ್ರಚನೆ ಮಾಡುವಂತದ್ರ ಬದಲು ಈಗ ಇರುವಂತಹ ಒಂದಷ್ಟು ಅಪವಾದಗಳಿರ್ಬೋದು, ಆರೋಪಗಳಿರ್ಬೋದು, ಈ ರೀತಿ ಕೇಳಿಬರ್ತಾ ಇರುವಂತಹ ಸಚಿವರನ್ನ ಕೈ ಬಿಟ್ಟು ಆ ಸ್ಥಾನಕ್ಕೆ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನೋ ಬಗ್ಗೆ ಒಂದಷ್ಟು ಪ್ರಾಥಮಿಕ ಹಂತದ ಚರ್ಚೆಗಳಂತೂ ನಿರಂತರವಾಗಿ ನಡೀತಾ ಇದ್ದಾವೆ. ಈ ರೀತಿಯ 7ರಿಂದ 8 ಮಂದಿ ಸಚಿವ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಅವಕಾಶ ಕೊಟ್ಟಿದೆ ಆದ್ರೆ ಸುಮಾರು 20ರಿಂದ 25 ಮಂದಿ ಆಕಾಂಕ್ಷಿಗಳು ಈ ಹಿಂದೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ. ಆಯಾಯ ಸಮುದಾಯವಾರು ಮತ್ತು ತಾವು ಗೆದ್ದಂತಹ ಲೆಕ್ಕಾಚಾರ, ತಮ್ಮ ತಮ್ಮ ಪ್ರಾದೇಶಿಕವಾರು ಪ್ರಾತಿನಿಧ್ಯವನ್ನು ಕೊಡಬೇಕು ಅನ್ನುವಂತಹ ಎಲ್ಲ ಲೆಕ್ಕಾಚಾರದ ಆಧಾರದ ಮೇಲೆ ಕನಿಷ್ಠ 25ರಿಂದ 25 ಮಂದಿ ಹಿರಿಯ ಶಾಸಕರೇ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇರಾದೆಯನ್ನು ಹೊಂದಿದ್ದಾರೆ. ಮತ್ತು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಕರೆತರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಹಲವರಿಗೆ ಭರವಸೆಯನ್ನು ಕೊಟ್ಟಿದ್ರು, ನಿಮ್ಮನ್ನ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳ್ತೀವಿ ಅಂತ. ಅಂತವರು ಕೂಡ ಇದೀಗ ಸಾಲುಗಟ್ಟಿ ನಿಂತಿದ್ದಾರೆ. ಇದನ್ನ ಎಷ್ಟರ ಮಟ್ಟಿಗೆ ನಿಭಾಯಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಈಗಾಗಲೇ ಹೈಕಮಾಂಡ್ ನಾಯಕರು ಹಲವು ಮಂದಿ ಸಚಿವರ ಇವ್ಯಾಲ್ಯೂಯೇಷನ್ ಮಾಡಿದ್ದಾರೆ. ಪಕ್ಷ ಸಂಘಟನೆಗೆ ಅವರ ಕೊಡುಗೆ ಏನು ಅನ್ನುವಂತಹ ಸಂಪೂರ್ಣವಂತ ವಿವರನ್ನ ಕಲೆ ಹಾಕಲಾಗಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ಹೈಕಮಾಂಡ್ ಮತ್ತು CM ಸಿದ್ದರಾಮಯ್ಯ ಯಾವ ನಿರ್ಣಯಕ್ಕೆ ಬರ್ತಾರೆ ಅದರ ಆಧಾರದ ಮೇಲೆ ಮುಂದಿನ ಬೆಳವಣಿಗೆಗಳು ನಿಂತಿದ್ದಾವೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಸನ್ನ.